ಚಿಕ್ಕ ವಯಸ್ಸಿನಲ್ಲಿಯೇ ಹಾರ್ಟ್ ಅಟ್ಯಾಕ್ ಬರಲು 8 ಅತಿ ಮುಖ್ಯ ಕಾರಣಗಳು. ಇವುಗಳನ್ನು ನಿರ್ಲಕ್ಷಿಸಬೇಡಿ. ಹೃದಯವು ನಮ್ಮ ದೇಹದ ಕೇಂದ್ರ ಬಿಂದುವಾಗಿದೆ. ಅದು ಬಡಿಯುತ್ತಿರುವವರೆಗೂ ನಮ್ಮ ಜೀವನವೂ ಇದೆ. ಇದು ಎಷ್ಟು ಮುಖ್ಯವಾದ ಅಂಗವಾಗಿದೆಯೋ ಅಷ್ಟೇ ಸೂಕ್ಷ್ಮವೂ ಹೌದು. ಇದರ ಆರೋಗ್ಯವು ಯಾವುದೇ ವಯಸ್ಸಿನಲ್ಲಿಯೂ ಕ್ಷೀಣಿಸಬಹುದು. ಹೃದಯ ಬಡಿತ ಯಾವಾಗ ಬೇಕಾದರೂ ನಿಲ್ಲಬಹುದು. ಈಗಿನ ಕಾಲದಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ಹೃದಯಘಾತಕ್ಕೊಳಗಾಗುವುದು ಒಂದು ಗಂಭೀರ ಮತ್ತು ಆತಂಕಕಾರಿ ಸಮಸ್ಯೆಯಾಗಿದೆ. ಇದಕ್ಕೂ ಮೊದಲು 50 ಅಥವಾ 60ನೇ ವಯಸ್ಸಿನ ನಂತರ ಈ ರೋಗವು ಕಂಡುಬರುತ್ತಿತ್ತು. ಆದರೆ ಈಗ ಕೇವಲ 25ರಿಂದ 40 ವರ್ಷದ ವಯಸ್ಸಿನ ಯುವಕರಿಗೂ ಕೂಡ ಅದರಲ್ಲಿ ಬೀಳುತ್ತಿದ್ದಾರೆ. ಇದರ ಹಿಂದೆ ಹಲವು ಕಾರಣಗಳಿವೆ. ಇದು ಆಧುನಿಕ ಜೀವನ ಶೈಲಿ ಮತ್ತು ಕೆಟ್ಟ ಅಭ್ಯಾಸಗಳೊಂದಿಗೆ ಸಂಬಂಧ ಹೊಂದಿದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ಹಾರ್ಟ್ ಅಟ್ಯಾಕ್ ಬರಲು ಯಾವ 8 ಮುಖ್ಯ ಕಾರಣಗಳು ಎಂದು ತಿಳಿಯೋಣ. 1. ಅಧಿಕ ರಕ್ತದೊತ್ತಡ. ಅಧಿಕ ರಕ್ತದೊತ್ತಡವನ್ನು ಹೆಚ್ಚಾಗಿ ಸೈಲೆಂಟ್ ಕಿಲ್ಲರ್ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಅದು ಯಾವುದೇ ರೋಗಲಕ್ಷಣಗಳಿಲ್ಲದೆ ದೇಹವನ್ನು ಒಳಗಿನಿಂದ ಹಾನಿಗೊಳಿಸುತ್ತದೆ. ಸಮಯಕ್ಕೆ ಅದನ್ನು ನಿಯಂತ್ರಿಸದಿದ್ದರೆ ಅದು ಹೃದಯ, ಮೆದುಳು, ಮೂತ್ರಪಿಂಡ ಮತ್ತು ಕಣ್ಣುಗಳಂತಹ ಅಂಗಗಳಿಗೆ ಶಾಶ್ವತ ಹಾನಿಯನ್ನುಂಟು ಮಾಡುತ್ತದೆ. ಅಧಿಕ ರಕ್ತದೊತ್ತಡ ಹೃದಯಾಘಾತದ ಅತಿದೊಡ್ಡ ಮತ್ತು ಅಪಾಯಕಾರಿ ಕಾರಣಗಳಲ್ಲಿ ಒಂದಾಗಿದೆ. ದೇಹದಲ್ಲಿನ ರಕ್ತವು ಸಾಮಾನ್ಯಕ್ಕಿಂತ ಹೆಚ್ಚಿನ ಒತ್ತಡದೊಂದಿಗೆ ಅಪಧಮನಿಗಳಿಗೆ ಹರಿಯುವಾಗ ಇದನ್ನು ಅಧಿಕ ರಕ್ತದೊತ್ತಡ ಎಂದು ಕರೆಯಲಾಗುತ್ತದೆ. ಈ ಪರಿಸ್ಥಿತಿಯಲ್ಲಿ ರಕ್ತವನ್ನು ಇಡೀ ದೇಹಕ್ಕೆ ತಲುಪಿಸಲು ಹೃದಯವನ್ನು ಸಾಮಾನ್ಯಕ್ಕಿಂತ ಹೆಚ್ಚಾಗಿ ಪಂಪ್ ಮಾಡಬೇಕಾಗುತ್ತದೆ. ಈ ಹೆಚ್ಚುವರಿ ಕಠಿಣ ಪರಿಶ್ರಮವು ಹೃದಯದ ಮೇಲೆ ಒತ್ತಡ ಹೇರುತ್ತದೆ ಮತ್ತು ಕ್ರಮೇಣ ಅದರ ಸ್ನಾಯುಗಳು ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತವೆ. ನಿರಂತರ ಅಧಿಕ ರಕ್ತದೊತ್ತಡವು ಅಪಧಮನಿಗಳ ಆಂತರಿಕ ಪದರಗಳನ್ನು ಹಾನಿಗೊಳಿಸುತ್ತದೆ, ಅಲ್ಲಿ ಉರಿಯೂತ ಮತ್ತು ಗಾಯದ ಪರಿಸ್ಥಿತಿಗಳಿಗೆ ಕಾರಣವಾಗುತ್ತದೆ. ಕೊಲೆಸ್ಟ್ರಾಲ್ ಈ ಹಾನಿಗೊಳಗಾದ ಸ್ಥಳಗಳಲ್ಲಿ ಘನೀಕರಿಸಲು ಪ್ರಾರಂಭಿಸುತ್ತದೆ. ಇದು ಕ್ರಮೇಣ ನಿರ್ಬಂಧವನ್ನು ಮಾಡುತ್ತದೆ, ಅಂದರೆ ಬ್ಲಾಕೇಜ್ ಮಾಡುತ್ತದೆ. ಈ ನಿರ್ಬಂಧವು ರಕ್ತದ ಹರಿವು ನಿಲ್ಲುವಷ್ಟು ಹೆಚ್ಚಾದಾಗ ಹೃದಯವು ಸಾಕಷ್ಟು ಆಮ್ಲಜನಕವನ್ನು ಪಡೆಯುವುದಿಲ್ಲ ಮತ್ತು ಅದಕ್ಕಾಗಿಯೇ ಹೃದಯಘಾತ ಸಂಭವಿಸಬಹುದು. ಇದಲ್ಲದೆ ಅಧಿಕ ರಕ್ತದೊತ್ತಡವು ರಕ್ತನಾಳಗಳನ್ನು ಸಿಡಿಯುವ ಅಥವಾ ರಕ್ತ ಹೆಪ್ಪುಗಟ್ಟುವ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ. ಇದರಿಂದಾಗಿ ಹಠಾತ್ ಹೃದಯ ಸ್ತಂಭನಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ಅಧಿಕ ರಕ್ತದೊತ್ತಡವನ್ನು ಲಘುವಾಗಿ ತೆಗೆದುಕೊಳ್ಳುವುದು ತುಂಬಾ ಅಪಾಯಕಾರಿ. ನಿಯಮಿತ ಚೆಕಪ್, ಸಮತೋಲಿತ ಆಹಾರ, ಕಡಿಮೆ ಉಪ್ಪು, ಒತ್ತಡ ನಿಯಂತ್ರಣ ಮತ್ತು ದೈಹಿಕ ಚಟುವಟಿಕೆಯ ಮೂಲಕ ಅದನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. ಇದರಿಂದ ಹೃದಯವು ಆರೋಗ್ಯಕರ ಮತ್ತು ಸುರಕ್ಷಿತವಾಗಿರುತ್ತದೆ. 2. ಹೆಚ್ಚಿದ ಕೊಲೆಸ್ಟ್ರಾಲ್ ಲೆವೆಲ್. ಹೆಚ್ಚಿದ ಕೊಲೆಸ್ಟ್ರಾಲ್ ಮಟ್ಟವು ಹೃದಯಾಘಾತದ ಮುಖ್ಯ ಮತ್ತು ಅಪಾಯಕಾರಿ ಕಾರಣವಾಗಿದೆ. ಇದು ಗಂಭೀರ ಸ್ಥಿತಿಯನ್ನು ಸೃಷ್ಟಿಪಡಿಸುವವರೆಗೂ ಜನರಿಗೆ ಹೆಚ್ಚಾಗಿ ಇದರ ಬಗ್ಗೆ ತಿಳಿದಿರುವುದಿಲ್ಲ. ಕೊಲೆಸ್ಟ್ರಾಲ್ ಎನ್ನುವುದು ಒಂದು ರೀತಿಯ ಕೊಬ್ಬು. ಅದು ನಮ್ಮ ದೇಹದಲ್ಲಿ ಸ್ವಲ್ಪ ಮಟ್ಟಿಗೆ ಅವಶ್ಯಕವಾಗಿದೆ. ಆದರೆ ಅದರ ಮಟ್ಟವು ಅತಿಯಾಗಿ ಹೆಚ್ಚಾದಾಗ, ವಿಶೇಷವಾಗಿ LDL ಬ್ಯಾಡ್ ಕೊಲೆಸ್ಟ್ರಾಲ್ ಎಂದು ಕರೆಯಲ್ಪಡುತ್ತದೆ, ಇದು ಹೃದಯದ ಆರೋಗ್ಯಕ್ಕೆ ಬಹಳ ಹಾನಿಕಾರಕವಾಗಿದೆ. ದೇಹದಲ್ಲಿ LDL ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚಾದಾಗ ಅದು ನಮ್ಮ ಅಪಧಮನಿಗಳ ಗೋಡೆಗಳ ಮೇಲೆ ಕ್ರಮೇಣ ಘನೀಕರಿಸಲು ಪ್ರಾರಂಭಿಸುತ್ತದೆ. ಪ್ಲೇಕ್ ಎಂದು ಕರೆಯಲ್ಪಡುವ ಈ ಹೆಪ್ಪುಗಟ್ಟಿದ ಪದರವು ಅಪಧಮನಿಗಳನ್ನು ಕಿರಿದಾದ ಮತ್ತು ಕಠಿಣಗೊಳಿಸುತ್ತದೆ. ಇದು ರಕ್ತದ ಹರಿವನ್ನು ಅಡ್ಡಿಪಡಿಸುತ್ತದೆ. ಈ ಫಲಕ ಬೆಳೆದಂತೆ ಹೃದಯಕ್ಕೆ ಆಮ್ಲಜನಕವನ್ನು ಹೊಂದಿರುವ ರಕ್ತವನ್ನು ತಲುಪಲು ತೊಂದರೆ ಬರುತ್ತದೆ. ಅಪಧಮನಿಗಳಲ್ಲಿನ ಈ ಅಡಚಣೆ ಸಂಪೂರ್ಣವಾಗಿ ನಿಂತಾಗ ಹೃದಯವು ಆಮ್ಲಜನಕವನ್ನು ಪಡೆಯುವುದನ್ನು ನಿಲ್ಲಿಸುತ್ತದೆ ಮತ್ತು ಅದೇ ಸ್ಥಿತಿಯು ಹೃದಯಾಘಾತಕ್ಕೆ ಕಾರಣವಾಗುತ್ತದೆ. ವಿಶೇಷ ಸಂಗತಿ ಏನೆಂದರೆ ಹೆಚ್ಚಿದ ಕೊಲೆಸ್ಟ್ರಾಲ್ಗೆ ಯಾವುದೇ ನೇರ ಲಕ್ಷಣಗಳಿಲ್ಲ. ಆದ್ದರಿಂದ ಇದನ್ನು ಮೂಕ ಬೆದರಿಕೆ ಎಂದು ಕರೆಯಲಾಗುತ್ತದೆ. ಕಾಲಕಾಲಕ್ಕೆ ಲಿಪಿಡ್ ಪ್ರೊಫೈಲ್ ಪರೀಕ್ಷೆಗಳು, ಸಮತೋಲಿತ ಮತ್ತು ಕಡಿಮೆ ಕೊಬ್ಬಿನ ಆಹಾರವನ್ನು ತೆಗೆದುಕೊಳ್ಳುವುದು, ನಿಯಮಿತ ವ್ಯಾಯಾಮ ಮತ್ತು ಧೂಮಪಾನದಿಂದ ದೂರವಿರುವುದು, ಈ ಎಲ್ಲ ಕ್ರಮಗಳು ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಿಸಲು ಮತ್ತು ಹೃದಯಾಘಾತದಿಂದ ರಕ್ಷಣೆ ನೀಡಲು ಸಹಾಯ ಮಾಡುತ್ತದೆ. ಆದ್ದರಿಂದ ಹೃದಯದ ಆರೋಗ್ಯಕ್ಕಾಗಿ ಕೊಲೆಸ್ಟ್ರಾಲ್ನ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ.
3. ಕುಟುಂಬ ಇತಿಹಾಸ. ಹೃದಯಾಘಾತ ಮತ್ತು ಕುಟುಂಬದ ಇತಿಹಾಸವು ಆಳವಾದ ಸಂಪರ್ಕವನ್ನು ಹೊಂದಿದೆ ಮತ್ತು ಇದು ಅಪಾಯಕಾರಿ ಅಂಶವಾಗಿದ್ದು ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗುವುದಿಲ್ಲ ಅಥವಾ ನಿಯಂತ್ರಿಸಲಾಗುವುದಿಲ್ಲ. ನಿಮ್ಮ ಪೋಷಕರು, ಒಡ ಹುಟ್ಟಿದವರು ಅಥವಾ ಕುಟುಂಬದ ಇತರ ನಿಕಟ ಸದಸ್ಯರಿಗೆ ಕಿರಿಯ ವಯಸ್ಸಿನಲ್ಲಿ, ಅಂದರೆ ಪುರುಷರಲ್ಲಿ 55 ವರ್ಷಗಳ ಮೊದಲು ಮತ್ತು ಮಹಿಳೆಯರಲ್ಲಿ 65 ವರ್ಷಗಳ ಮೊದಲು ಹೃದಯಾಘಾತ ಅಥವಾ ಯಾವುದೇ ಹೃದ್ರೋಗವಿದ್ದರೆ ಈ ಅಪಾಯವು ನಿಮ್ಮೊಳಗೆ ತಳೀಯವಾಗಿ ಇರಬಹುದು. ಇದನ್ನು ಆನುವಂಶಿಕ ಪ್ರೆಡಿಸ್ಪೋಷನ್ ಎಂದು ಕರೆಯಲಾಗುತ್ತದೆ. ಇದರರ್ಥ ನಿಮ್ಮ ಜೀನ್ನಲ್ಲಿನ ಪ್ರವೃತ್ತಿಯನ್ನು ಈಗಾಗಲೇ ಮರೆಮಾಡಲಾಗಿದೆ. ಅದು ಹೃದಯ ರಕ್ತನಾಳದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಕೊಲೆಸ್ಟ್ರಾಲ್ ಅಸಮತೋಲನ, ಅಧಿಕ ರಕ್ತದೊತ್ತಡ, ದೇಹದಲ್ಲಿನ ಮಧುಮೇಹ ಮುಂತಾದ ರೋಗಗಳು ಕುಟುಂಬದ ಇತಿಹಾಸದ ಕಾರಣದಿಂದಾಗಿ ನೀವು ಯಾವುದೇ ವಿಶೇಷ ಲಕ್ಷಣಗಳನ್ನು ಅನುಭವಿಸದಿದ್ದರೂ ಸಹ ದೇಹದಲ್ಲಿನ ಮಧುಮೇಹ ಹೆಚ್ಚು ವೇಗವಾಗಿ ಮತ್ತು ಚಿಕ್ಕ ವಯಸ್ಸಿನಲ್ಲಿಯೇ ಬೆಳೆಯಬಹುದು. ಸಂಪೂರ್ಣವಾಗಿ ಫಿಟ್ ಮತ್ತು ಆರೋಗ್ಯವಾಗಿರುವ ಒಬ್ಬ ಯುವಕ ಇದ್ದಕ್ಕಿದ್ದಂತೆ ಹೃದಯಾಘಾತಕ್ಕೆ ಬಲಿಯಾಗಲು ಅನೇಕ ಬಾರಿ ಇದು ಕಾರಣವಾಗಿದೆ, ಏಕೆಂದರೆ ಅವರೊಳಗಿನ ಈ ಅಪಾಯವನ್ನು ಹುಟ್ಟಿನಿಂದಲೇ ಮರೆಮಾಡಲಾಗಿದೆ. ಕುಟುಂಬದ ಇತಿಹಾಸವನ್ನು ಬದಲಾಯಿಸಲಾಗದಿದ್ದರೂ ಅದರ ಪರಿಣಾಮಗಳನ್ನು ಕಡಿಮೆ ಮಾಡಬಹುದು. ಕುಟುಂಬದ ಇತಿಹಾಸ ಹೊಂದಿರುವ ಜನರು ಹೆಚ್ಚು ಜಾಗರೂಕರಾಗಿರಬೇಕು. ಕಾಲಕಾಲಕ್ಕೆ ಹೃದಯ ಸಂಬಂಧಿತ ಪರೀಕ್ಷೆಗಳನ್ನು ಪಡೆಯಿರಿ. ಉದಾಹರಣೆಗೆ ಲಿಪಿಡ್ ಪ್ರೊಫೈಲ್, ಇಸಿಜಿ, ಈಕೋ, ರಕ್ತದೊತ್ತಡ. ಆರೋಗ್ಯಕರ ಆಹಾರ, ಧೂಮಪಾನ ಮತ್ತು ಆಲ್ಕೋಹಾಲ್ನಿಂದ ದೂರವಿರಿ. ಪ್ರತಿದಿನ ವ್ಯಾಯಾಮ ಮಾಡಿ ಮತ್ತು ಮಾನಸಿಕ ಒತ್ತಡವನ್ನು ನಿಯಂತ್ರಿಸುವುದು. ಕುಟುಂಬದ ಇತಿಹಾಸವು ಎಚ್ಚರಿಕೆಯಂತಿದೆ. ನೀವು ಅದನ್ನು ಗಂಭೀರವಾಗಿ ಪರಿಗಣಿಸಿದರೆ ಸಮಯಕ್ಕೆ ನಿಮ್ಮನ್ನು ಮತ್ತು ನಿಮ್ಮ ಹೃದಯವನ್ನು ನೀವು ರಕ್ಷಿಸಿಕೊಳ್ಳಬಹುದು. 4. ಅಧಿಕ ತೂಕ. ಅಧಿಕ ತೂಕ ಅಥವಾ ಸ್ಥೂಲಕಾಯತೆ ಹೃದಯಾಘಾತಕ್ಕೆ ಬಹಳ ಮುಖ್ಯವಾದ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಕಾರಣವಾಗಿದೆ. ದೇಹದಲ್ಲಿನ ಕೊಬ್ಬು, ವಿಶೇಷವಾಗಿ ಹೊಟ್ಟೆ ಮತ್ತು ಸೊಂಟದ ಸುತ್ತಲೂ ಸಾಮಾನ್ಯಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಸಂಗ್ರಹವಾದಾಗ ಅದು ಕೇವಲ ನೋಟದಲ್ಲಿ ಭಾರವನ್ನು ತರುವುದಿಲ್ಲ, ಆದರೆ ದೇಹದೊಳಗಿನ ಅನೇಕ ಗಂಭೀರ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಇದರಲ್ಲಿ ಹೃದ್ರೋಗವು ಅತ್ಯಂತ ಪ್ರಮುಖವಾಗಿದೆ. ಸ್ಥೂಲಕಾಯದ ಜನರಲ್ಲಿ ರಕ್ತದೊತ್ತಡ, ಕೊಲೆಸ್ಟ್ರಾಲ್ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವು ಸಾಮಾನ್ಯಕ್ಕಿಂತ ಹೆಚ್ಚಾಗಿದೆ. ಇದು ಒಟ್ಟಿಗೆ ಹೃದಯದ ಮೇಲೆ ಹೆಚ್ಚಿನ ಒತ್ತಡವನ್ನು ಬೀರುತ್ತದೆ. ತೂಕ ಹೆಚ್ಚಾದಾಗ ದೇಹದಾದ್ಯಂತ ರಕ್ತವನ್ನು ತಲುಪಿಸಲು ಹೃದಯವು ಶ್ರಮಿಸಬೇಕು. ಇದು ಹೃದಯ ಸ್ನಾಯುಗಳು ಕ್ರಮೇಣ ದುರ್ಬಲಗೊಳ್ಳಲು ಕಾರಣವಾಗುತ್ತದೆ ಮತ್ತು ಹೃದಯ ವೈಫಲ್ಯದ ಅಪಾಯವನ್ನು ಹೆಚ್ಚಿಸುತ್ತದೆ. ವಿಶೇಷವಾಗಿ ಅಬ್ಡೋಮಿನಲ್ ಬೊಜ್ಜು, ಅಂದರೆ ಹೊಟ್ಟೆಯ ಸುತ್ತಲೂ ಸಂಗ್ರಹವಾಗಿರುವ ಕೊಬ್ಬು, ಸೈಲೆಂಟ್ ಕಿಲ್ಲರ್ ಎಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಇದು ಹೆಚ್ಚಿನ ರೋಗಲಕ್ಷಣಗಳನ್ನು ನೀಡದ ದೇಹಕ್ಕೆ ಒಳಗಿನಿಂದ ಹಾನಿಯನ್ನುಂಟು ಮಾಡುತ್ತದೆ. ಆದ್ದರಿಂದ ನಿಮ್ಮ ತೂಕವು ಸಾಮಾನ್ಯಕ್ಕಿಂತ ಹೆಚ್ಚಿದ್ದರೆ ಅದನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ ಎಂಬುದು ಮುಖ್ಯ. ಸಮತೋಲಿತ ಆಹಾರ, ನಿಯಮಿತ ವ್ಯಾಯಾಮ, ಒತ್ತಡ ನಿಯಂತ್ರಣ ಮತ್ತು ಉತ್ತಮ ನಿದ್ರೆಯ ಮೂಲಕ ತೂಕವನ್ನು ನಿಯಂತ್ರಿಸುವ ಮೂಲಕ ನಿಮ್ಮ ಹೃದಯವನ್ನು ಆರೋಗ್ಯವಾಗಿಡಬಹುದು. ನೆನಪಿಡಿ, ತೂಕ ಹೆಚ್ಚಾದಾಗ ಹೃದಯದ ಮೇಲೆ ಹೆಚ್ಚು ಹೊರೆ ಇರುತ್ತದೆ ಮತ್ತು ಈ ಹೊರೆ ಯಾವುದೇ ಸಮಯದಲ್ಲಿ ಮಾರಕವೆಂದು ಸಾಬೀತುಪಡಿಸಬಹುದು. 5. ಧೂಮಪಾನ ಮತ್ತು ಮದ್ಯಪಾನ. ಒಬ್ಬ ವ್ಯಕ್ತಿಯು ನಿಯಮಿತವಾಗಿ ಸಿಗರೆಟ್ ಸೇದುತ್ತಿದ್ದಾಗ ಅಥವಾ ತಂಬಾಕು ಸೇವಿಸಿದಾಗ ಅದರಲ್ಲಿರುವ ನಿಕೋಟಿನ್ ಮತ್ತು ಇತರ ವಿಷಕಾರಿ ರಾಸಾಯನಿಕಗಳು ದೇಹದ ರಕ್ತದ ಅಪಧಮನಿಗಳನ್ನು ನೇರವಾಗಿ ಹಾನಿಗೊಳಿಸುತ್ತವೆ. ಈ ರಾಸಾಯನಿಕಗಳು ಅಪಧಮನಿಗಳನ್ನು ಕಿರಿದಾಗಿಸುತ್ತವೆ. ಇದು ಅವುಗಳಲ್ಲಿನ ರಕ್ತದ ಹರಿವನ್ನು ಅಡ್ಡಿಪಡಿಸುತ್ತದೆ ಮತ್ತು ಆಮ್ಲಜನಕದ ರಕ್ತವನ್ನು ಹೃದಯಕ್ಕೆ ತಲುಪಿಸಲು ಕಷ್ಟವಾಗುತ್ತದೆ. ಇದರೊಂದಿಗೆ ಧೂಮಪಾನವು ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸುತ್ತದೆ ಮತ್ತು ಉತ್ತಮ ಕೊಲೆಸ್ಟ್ರಾಲ್ HDL ಅನ್ನು ಕಡಿಮೆ ಮಾಡುತ್ತದೆ. ಇದು ಹೃದಯದಲ್ಲಿ ಅಡಚಣೆಯ ಅಪಾಯವನ್ನು ಹೆಚ್ಚಿಸುತ್ತದೆ. ಇದರಂತೆಯೇ ಆಲ್ಕೋಹಾಲ್ನ ಅತಿಯಾದ ಸೇವನೆಯು ಹೃದಯದ ಸ್ನಾಯುವನ್ನು ದುರ್ಬಲಗೊಳಿಸುತ್ತದೆ ಮತ್ತು ಹೃದಯವು ಅನಿಯಮಿತವಾಗಿ ಬಡಿಯುವಂತೆ ಮಾಡುತ್ತದೆ. ಹೆಚ್ಚುವರಿ ಆಲ್ಕೋಹಾಲ್ ಕುಡಿಯುವುದರಿಂದ ರಕ್ತದೊತ್ತಡ ಹೆಚ್ಚಾಗುತ್ತದೆ. ಇದು ಹೃದಯದ ಮೇಲೆ ಹೆಚ್ಚುವರಿ ಒತ್ತಡವನ್ನು ಉಂಟುಮಾಡುತ್ತದೆ. ಆಲ್ಕೋಹಾಲ್ ಮತ್ತು ಧೂಮಪಾನದ ಅಭ್ಯಾಸಗಳು
ಒಟ್ಟಿಗೆ ಇದ್ದಾಗ ಅವುಗಳ ಪರಿಣಾಮವು ಇನ್ನಷ್ಟು ಮಾರಕವಾಗುತ್ತದೆ. ಈ ಸಂಯೋಜನೆಯು ರಕ್ತವನ್ನು ದಪ್ಪವಾಗಿಸುತ್ತದೆ ಮತ್ತು ರಕ್ತ ಹೆಪ್ಪುಗಟ್ಟುವಿಕೆಯ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ. ಇದು ಯಾವುದೇ ಸಮಯದಲ್ಲಿಯೂ ಹೃದಯ ಅಪಧಮನಿಯನ್ನು ನಿರ್ಬಂಧಿಸುತ್ತದೆ ಮತ್ತು ಇದ್ದಕ್ಕಿದ್ದಂತೆ ಹೃದಯಘಾತದ ಸ್ಥಿತಿಯನ್ನು ತರುತ್ತದೆ. ಧೂಮಪಾನ ಮತ್ತು ಆಲ್ಕೋಹಾಲ್ ಕೇವಲ ಹೃದಯದ ಮೇಲೆ ಪರಿಣಾಮ ಬೀರುವುದಲ್ಲದೆ ಅವು ದೇಹದ ಸಂಪೂರ್ಣ ಹೃದಯ-ರಕ್ತನಾಳದ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತವೆ. ಇವುಗಳ ನಿರಂತರ ಸೇವನೆಯು ಹೃದಯವನ್ನು ಕ್ರಮೇಣ ಹಾಳು ಮಾಡುತ್ತದೆ. ಅದರ ಅರಿವು ಒಬ್ಬ ವ್ಯಕ್ತಿಯು ತುಂಬ ತಡವಾದ ಮೇಲೆ ಬರುತ್ತದೆ. ಆದ್ದರಿಂದ ಹೃದಯವನ್ನು ಆರೋಗ್ಯವಾಗಿಡಬೇಕಾದರೆ ಮೊದಲ ಹೆಜ್ಜೆ ಧೂಮಪಾನ ಮತ್ತು ಆಲ್ಕೋಹಾಲ್ ಅನ್ನು ಸಂಪೂರ್ಣವಾಗಿ ತ್ಯಜಿಸುವುದು. ಈ ಬದಲಾವಣೆಯು ಹೃದಯಘಾತದ ಅಪಾಯವನ್ನು ಕಡಿಮೆ ಮಾಡುವುದಲ್ಲದೆ ಜೀವನದ ಗುಣಮಟ್ಟ ಮತ್ತು ದೀರ್ಘಾವಧಿಯನ್ನು ಸುಧಾರಿಸುತ್ತದೆ. 6. ಎಣ್ಣೆಯುಕ್ತ ಮತ್ತು ಜಂಕ್ ಆಹಾರದ ಅತಿಯಾದ ಸೇವನೆಯು ಇಂದಿನ ಸಮಯದಲ್ಲಿ ಹೃದಯಘಾತಕ್ಕೆ ಪ್ರಮುಖ ಕಾರಣವಾಗಿದೆ. ಬರ್ಗರ್ಗಳು, ಪಿಜ್ಜಾ, ಸಮೋಸ, ಫ್ರೆಂಚ್ ಫ್ರೈಸ್, ಚಿಪ್ಸ್, ಪಕೋಡಾ, ತಂಪು ಪಾನೀಯಗಳು ಇತ್ಯಾದಿಗಳು ರುಚಿಕರವಾಗಿ ಕಾಣಿಸಬಹುದು, ಆದರೆ ನಿರಂತರ ಸೇವನೆಯಿಂದಾಗಿ ಗಂಭೀರ ಕಾಯಿಲೆಗಳ ಅಡಿಪಾಯವನ್ನು ದೇಹದಲ್ಲಿ ಹಾಕುತ್ತವೆ, ವಿಶೇಷವಾಗಿ ಹೃದ್ರೋಗ. ಈ ಆಹಾರಗಳು ಅತಿಯಾದ ಪ್ರಮಾಣದ ಟ್ರಾನ್ಸ್ ಕೊಬ್ಬು, ಸ್ಯಾಚುರೇಟೆಡ್ ಕೊಬ್ಬು, ಉಪ್ಪು ಮತ್ತು ಸಕ್ಕರೆಯನ್ನು ಹೊಂದಿರುತ್ತವೆ. ಇದು ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸುತ್ತದೆ ಮತ್ತು ಉತ್ತಮ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ. ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಾದಾಗ ಇದು ಹೃದಯಘಾತಕ್ಕೆ ಕಾರಣವಾಗುತ್ತದೆ. ಅತ್ಯಂತ ಅಪಾಯಕಾರಿ ಸಂಗತಿ ಏನೆಂದರೆ ಈ ಆಹಾರಗಳು ನಮ್ಮ ಜೀವನದ ಪ್ರಮುಖ ಭಾಗವಾಗುತ್ತವೆ. ಜನರು ರುಚಿಯಿಂದಾಗಿ ದೈನಂದಿನ ಆಹಾರದಲ್ಲಿ ಇವುಗಳನ್ನು ಸೇರಿಸಿಕೊಳ್ಳುತ್ತಾರೆ ಮತ್ತು ದೇಹವು ಒಳಗಿನಿಂದ ಅನಾರೋಗ್ಯಕ್ಕೆ ಒಳಗಾಗುತ್ತದೆ. ಆದ್ದರಿಂದ ಹೃದಯವನ್ನು ಆರೋಗ್ಯವಾಗಿಡಬೇಕಾದರೆ ಮೊದಲು ಜಂಕ್ ಮತ್ತು ಅತಿಯಾಗಿ ಕರಿದ ಆಹಾರದಿಂದ ದೂರವಿರಬೇಕು. ಇದರ ಬದಲಾಗಿ ಸಮತೋಲಿತ, ಕಡಿಮೆ ಎಣ್ಣೆ, ಫೈಬರ್ ರಿಚ್ ಮತ್ತು ಪೌಷ್ಟಿಕ ಆಹಾರವನ್ನು ಅಳವಡಿಸಿಕೊಳ್ಳಬೇಕು. ನೆನಪಿಡಿ, ಉತ್ತಮ ಆರೋಗ್ಯವು ಒಂದು ತಟ್ಟೆಯಿಂದ ಪ್ರಾರಂಭವಾಗುತ್ತದೆ ಮತ್ತು ತಪ್ಪಾಗಿ ತಿನ್ನುವ ನಿಮ್ಮ ಈ ಅಭ್ಯಾಸದ ಬೆಲೆಯನ್ನು ಹೃದಯವನ್ನು ಪಾವತಿಸಬೇಕಾಗಬಹುದು. 7. ಒತ್ತಡವು ಗಂಭೀರವಾದ ಆದರೆ ಹೆಚ್ಚಾಗಿ ನಿರ್ಲಕ್ಷಿಸಲ್ಪಡುವ ಹೃದಯಘಾತದ ಒಂದು ಮುಖ್ಯ ಕಾರಣವಾಗಿದೆ. ನಾವು ದೀರ್ಘಕಾಲದವರೆಗೆ ಮಾನಸಿಕ ಅಥವಾ ಭಾವನಾತ್ಮಕ ಒತ್ತಡದಲ್ಲಿದ್ದಾಗ ಆರೋಗ್ಯದ ಒತ್ತಡ, ಹಣಕಾಸಿನ ಸಮಸ್ಯೆಗಳು, ವೈಯಕ್ತಿಕ ಜವಾಬ್ದಾರಿಗಳ ಹೊರೆ, ನಮ್ಮ ದೇಹವು ಕಾರ್ಟಿಸೋಲ್ ಮತ್ತು ಅಡ್ರಿನಾಲ್ನಂತಹ ಒತ್ತಡದ ಹಾರ್ಮೋನುಗಳನ್ನು ನಿರಂತರವಾಗಿ ಉತ್ಪಾದಿಸುತ್ತದೆ. ಈ ಹಾರ್ಮೋನುಗಳು ದೇಹದ ಎಚ್ಚರಿಕೆಯನ್ನು ಅಲ್ಪ ಸಮಯಕ್ಕಾಗಿ ಸಕ್ರಿಯಗೊಳಿಸುತ್ತದೆ, ಆದರೆ ಇವು ದೀರ್ಘಕಾಲದವರೆಗೆ ಸಕ್ರಿಯವಾಗಿದ್ದಾಗ ಅವು ಹೃದಯದ ಮತ್ತು ರಕ್ತದ ಅಪಧಮನಿಗಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತವೆ. 8. ಮಧುಮೇಹ ಮತ್ತು ಹೃದಯಘಾತವು ಬಹಳ ಆಳವಾದ ಮತ್ತು ಅಪಾಯಕಾರಿ ಸಂಬಂಧವನ್ನು ಹೊಂದಿವೆ. ಮಧುಮೇಹವು ಕೇವಲ ರಕ್ತದಲ್ಲಿನ ಸಕ್ಕರೆಯ ಕಾಯಿಲೆಯಲ್ಲ, ಆದರೆ ಇದು ದೇಹದ ರಕ್ತನಾಳಗಳು ಮತ್ತು ಅಂಗಗಳ ಮೇಲೆ ಕೆಟ್ಟ ಪರಿಣಾಮ ಬೀರುವ ಗಂಭೀರ ಸ್ಥಿತಿಯಾಗಿದೆ. ಒಬ್ಬ ವ್ಯಕ್ತಿಯು ದೀರ್ಘಕಾಲದವರೆಗೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೊಂದಿರುವಾಗ ಅದು ಅಪಧಮನಿಗಳ ಒಳಪದರವನ್ನು ಹಾನಿಗೊಳಿಸುತ್ತದೆ. ಇದು ರಕ್ತದ ಅಪಧಮನಿಗಳನ್ನು ಕಠಿಣವಾಗಿ ಮತ್ತು ಕಿರಿದಾಗಿ ಮಾಡುತ್ತದೆ ಮತ್ತು ಅವುಗಳಲ್ಲಿ ಕೊಲೆಸ್ಟ್ರಾಲ್ ಮತ್ತು ಕೊಬ್ಬನ್ನು ಸಂಗ್ರಹಿಸಲು ಪ್ರಾರಂಭಿಸುತ್ತದೆ. ಇದು ಹಾರ್ಟ್ ಬ್ಲಾಕ್ ಮಾಡುತ್ತದೆ. ವಾಸ್ತವವಾಗಿ ಮಧುಮೇಹದಿಂದ ಬಳಲುತ್ತಿರುವ ವ್ಯಕ್ತಿಯಲ್ಲಿ ಹೃದಯಘಾತದ ಅಪಾಯವು 2ಕ್ಕಿಂತ 4 ಪಟ್ಟು ಹೆಚ್ಚಾಗಿರುತ್ತದೆ ಮತ್ತು ಒಮ್ಮೆ ಹೃದಯಘಾತ ಸಂಭವಿಸಿದ ನಂತರ ಅವರ ಚೇತರಿಕೆ ಸಾಮಾನ್ಯ ಜನರಿಗಿಂತ ಹೆಚ್ಚು ಕಷ್ಟಕರವಾಗಿರುತ್ತದೆ. ಆದ್ದರಿಂದ ಮಧುಮೇಹವನ್ನು ಸಕ್ಕರೆ ಕಾಯಿಲೆ ಎಂದು ಮಾತ್ರ ನಿರ್ಲಕ್ಷಿಸಬಾರದು. ಸಮಯೋಚಿತ ಚಿಕಿತ್ಸೆ, ರಕ್ತದಲ್ಲಿನ ಸಕ್ಕರೆ ನಿಯಮಿತ ತಪಾಸಣೆ, ಸಮತೋಲಿತ ಆಹಾರ, ತೂಕ ನಿಯಂತ್ರಣ, ವ್ಯಾಯಾಮ ಮತ್ತು ವೈದ್ಯರ ಸಲಹೆಯ ಪ್ರಕಾರ ಔಷಧಿಯನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಮಧುಮೇಹವನ್ನು ನಿಯಂತ್ರಿಸುವುದು ಎಂದರೆ ಹೃದಯವನ್ನು ರಕ್ಷಿಸುವುದು, ಏಕೆಂದರೆ ಸಕ್ಕರೆ ಅನಿಯಂತ್ರಿತವಾಗಿದ್ದಾಗ ಹೃದಯವು ಮೊದಲು ಅದಕ್ಕೆ ಗುರಿಯಾಗುತ್ತದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.